ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಐತಿಹಾಸಿಕ ಗುರು ತಿಪ್ಪೇರುದ್ರ ಸ್ವಾಮಿಯ ಹುಂಡಿ ಎಣಿಕೆ ಕಾರ್ಯವನ್ನು ಬುಧವಾರ ದೇವಸ್ಥಾನದ ಆವರಣದಲ್ಲಿ ಬ್ಯಾಂಕ್ ಸಿಬ್ಬಂದಿ, ಕಂದಾಯ ಇಲಾಖೆ, ದೇವಸ್ಥಾನ ಸಿಬ್ಬಂದಿಗಳ ಸಹಯೋಗದಲ್ಲಿ ನಡೆಸಲಾಯಿತು. ಮೊದಲು ಹೊರಮಠ ದೇವಸ್ಥಾನದಲ್ಲಿ ಮುಜರಾಯಿ ಹಾಗೂ ಕಂದಾಯ ಇಲಾಖೆಗಳ ತಹಶೀಲ್ದಾರ್ ಹಾಗೂ ದೇವಾಲಯ ಕಾರ್ಯನಿರ್ವಹಣಾಧಿಕಾರಿ ನೇತೃತ್ವದಲ್ಲಿ ಬೆಳಗ್ಗೆ 8:30ಕ್ಕೆ ಶುರುವಾದ ಎಣಿಕೆ ಕಾರ್ಯ ಮಧ್ಯಾಹ್ನ 1 ಗಂಟೆಗೆ ಮುಕ್ತಾಯವಾಯಿತು. ನಂತರ ಒಳಮಠದಲ್ಲಿ ಆರಂಭವಾದ ಎಣಿಕೆ ಕಾರ್ಯ ಸಂಜೆ 6:40ಕ್ಕೆ ಮುಕ್ತಾಯವಾಯಿತು. ಹೊರಮಠದಲ್ಲಿ 19,37,145, ಒಳಮಠದಲ್ಲಿ 55,60,60,580 ಸಂಗ್ರಹವಾಗಿದೆ. ದಾಸೋಹದಲ್ಲಿ 5,86,900, ಒಟ್ಟಾರೆಯಾಗಿ 80,84,625 ಹಣ ಸಂಗ್ರಹವಾಗಿದೆ. ಸಂಗ್ರಹವಾದ ಹಣವನ್ನು ದೇವಸ್ಥಾನದ ಕೆನರಾ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಯಿತು. ಇನ್ನಿತರೆ ಬೆಳ್ಳಿ ವಸ್ತುಗಳನ್ನು ಕಂದಾಯ ಇಲಾಖೆಗೆ ಒಪ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ಮತ್ತು ಕಂದಾಯ ಇಲಾಖೆಯ ಶಿರಸ್ತೇದಾರ ಸದಾಶಿವಪ್ಪ ಮಾತನಾಡಿದರು. ನಾಯಕನಹಟ್ಟಿ ಉಪತಹಶೀಲ್ದಾರ್ ಬಿ ಶಕುಂತಲಾ, ಕಂದಾಯ ನಿರೀಕ್ಷಕ ಚೇತನ್ ಕುಮಾರ್, ಕಂದಾಯ ಇಲಾಖೆ ಸಿಬ್ಬಂದಿ ಜಗದೀಶ್, ರವಿ, ಶಂಕರ್, ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ರತನ್ ಕುಮಾರ್, ಸಿಬ್ಬಂದಿ ವಿರೂಪಾಕ್ಷಪ್ಪ, ಪ್ರಸನ್ನ, ಕೆಎಚ್ ಚೇತನ, ಎಂಬಿ ಮಹಾಸ್ವಾಮಿ, ವೆಂಕಟೇಶ್, ಓಬಳೇಶ್, ಪುರಂದರ್, ದೇವಸ್ಥಾನ ಸಿಬ್ಬಂದಿ ಎಸ್ ಸತೀಶ್, ಮನು, ಪ್ರಕಾಶ್, ಶಿವಣ್ಣ, ಶಂಕರ್, ಶಿವರಾಜ್, ಮಂಜುನಾಥ್, ರುದ್ರೇಶ್, ಗುರುಸ್ವಾಮಿ, ಮಹದೇವ, ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈಗಿನ 24/4/2026 ಮಾನ್ಯ ಜಿಲ್ಲಾಡಳಿತ ತಹಸೀಲ್ದಾರ್ ಚಳ್ಳಕೆರೆ ಅವರ ನೇತೃತ್ವದಲ್ಲಿ ತಿಪ್ಪೇಶ್ವರ ಸ್ವಾಮಿಯ ಹುಂಡಿ ಎಣಿಕೆಯನ್ನು ನಡೆಸಿಕೊಳ್ಳಲಾಗ್ತಾ ಇದೆ. 9:30ಕ್ಕೆ ಹೊರಮಠದಿಂದ ಹುಂಡಿ ಹೆಚ್ಚಿ ಅಲ್ಲಿ 19,57,145 ಹುಂಡಿ ಎಣಿಕೆ ಮಾನ್ಯ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಮ್ಯಾನೇಜರ್ ಅವರಿಗೆ ಪಾವತಿಸಿ ರಸೀದಿ ತಯಾರಾಗಿರುತ್ತದೆ. ಈಗ ಹೊರಮಠದಲ್ಲಿ ಈ ಸನ್ನಿಧಿಯಲ್ಲಿ ತಿಪ್ಪೇಶ್ವರ ಸ್ವಾಮಿಯ ಹುಂಡಿ ಎಣಿಕೆಯನ್ನು ನಡೆಸಿಕೊಳ್ಳಲಾಗ್ತದೆ. ತಾಲೂಕು ಆಡಳಿತದಿಂದ ವಿಎಗಳು, ನಮ್ಮ ಶಿರಸ್ದಾರರು, ಹಾಗೆ ಎಲ್ಲ ಪೂರ್ತಿ ಕಾರ್ಯಕ್ರಮಗಳಿವೆ. ಹಾಗೆ ಸಹಾಯಕವಾಗಿ ನಮ್ಮ ವಿದ್ಯಾಭ್ಯಾಸ ಶಾಲೆಯ ಮಕ್ಕಳು ಸಹ ಬಂದಿದ್ದಾರೆ, ಸಹಕಾರ ಮಾಡುತ್ತದೆ. ಹಾಗೆ ಈ ಹಣವನ್ನೆಲ್ಲ ಹಿಂದೆ ಬ್ಯಾಂಕಿಗೆ ಜಮಾ ಮಾಡಿ ದೇವಸ್ಥಾನದ ದೈನಂದಿನ ಆಡಳಿತ, ಅಭಿವೃದ್ಧಿ ಮತ್ತು ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಲು ಬಳಸಲಾಗ್ತದೆ. ಆದ್ದರಿಂದ ಎಲ್ಲ ಭಕ್ತರು ಸಹ ದೇವರಿಗೆ ಅರ್ಪಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳ್ಕೊಳ್ತೀವಿ. ಯಾವುದೇ ಹಣ ಸರ್ಕಾರಕ್ಕೆ ಹೋಗೋದಿಲ್ಲ, ದೇವಸ್ಥಾನದ ಅಭಿವೃದ್ಧಿ ಮತ್ತು ಆಡಳಿತಕ್ಕೆ ವಿನ್ಯಾಸ ಆಗ್ತದೆ. ಆದ್ದರಿಂದ ಎಲ್ಲರೂ ಸಹ ಈ ಅಂಶವನ್ನು ಮನದಲ್ಲಿಟ್ಟು ನೀವು ದೇವರಿಗೆ ಅರ್ಪಿಸಬೇಕೆಂದು ಈ ಮೂಲಕ ಕೇಳ್ಕೊಳ್ತೀವಿ. 24/4/2026 ಈ ಹಿಂದೆ ಮಾರ್ಚ್ ತಿಂಗಳಿನಲ್ಲಿ ದಿನಾಂಕ 6/3/2026 ನಡೆದ ಜಾತ್ರಾ ಮಹೋತ್ಸವದ ಪೂರ್ವಭಾವಿಯಾಗಿ ಹುಂಡಿ ಎಣಿಕೆ ಮಾಡಲಾಗಿತ್ತು. ಹಾಗೂ ಜಾತ್ರೆ ನಡೆದ ಮೇಲೆ ಒಂದೂವರೆ ತಿಂಗಳ ನಂತರದಲ್ಲಿ ಮತ್ತೆ ಹುಂಡಿಯನ್ನು ತೆಗೆಯಲಾಗಿದೆ. ನಮ್ಮ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಹಾಗೂ ತಹಸೀಲ್ದಾರರ ಆದೇಶದಂತೆ ಈ ಹುಂಡಿ ಎಣಿಕೆ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು, ಗ್ರಾಮ ಸಹಾಯಕರು ಹಾಗೂ ನಮ್ಮ ಆರೈಗಳು ಹಾಗೂ ಎಲ್ಲ ಶಿರಸ್ದಾರರು ಹಾಗೂ ಈ ಒಂದು ಪ್ರತಿ ಸರಿಯೂ ಈ ಶಾಲೆಯ ಮಕ್ಕಳು ಸಹ ಒಂದು ಈ ಎಣಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಸಹ ಗುರು ತಿಪ್ಪೇರುದ್ರ ಸ್ವಾಮಿ ಒಳ್ಳೆಯದು ಮಾಡಲಿ ಅಂತ ಆಶಿಸುತ್ತಾ, ಹಾಗೂ ಈ ಹೊಸದಾಗಿ ಏನು ನಾವು ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಈಗ ಕ್ರಮ ಕೈಗೊಂಡಿದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳು. ಅದಕ್ಕೆ ಎಲ್ಲ ಭಕ್ತಾದಿಗಳು ತನು ಮನ ಧನ ಅರ್ಪಿಸಿ ಇನ್ನು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನದ ಶ್ರೇಯೋಭಿವೃದ್ಧಿಗೆ ಎಲ್ಲರೂ ಹಣವನ್ನು ಸಲ್ಲಿಸಿ ಇನ್ನು ಯಶಸ್ಸಿಗೆ ಕಾರಣಕರ್ತರಾಗಲಿ ಅಂತ ಹೇಳಿ ಭಕ್ತಾದಿಗಳಲ್ಲಿ ಮನವಿ ಮಾಡಿಕೊಳ್ತಾ ಈ ಎಣಿಕೆ ಕಾರ್ಯಕ್ರಮವನ್ನು ಈ ದಿನ ಸಾಯಂಕಾಲ 5 ಗಂಟೆಗಳಿಗೆ ಪೂರ್ಣಗೊಳಿಸಲಾಗುತ್ತದೆ.